ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಎಲ್ ಸಿ ಎಮ್ ಮತ್ತು ಎಚ್ ಎಫ್ಗಳ ಬಗ್ಗೆ ಸಮ್ ಪ್ರಾಬ್ಲಮ್ಸ ಸಾಲ್ವ್ ಮಾಡೋಣ. ಸೊ ಇಲ್ಲಿ ಮೊದಲನೇ ಪ್ರಾಬ್ಲಮ್ ಬಂದು, ಒಂದು ವೇಳೆ ಎ ಈಕ್ವಲ್ ಟು 2 ಕ್ಯೂಬ್ ಇಂಟು 3/7 ಬಿ ಈಕ್ವಲ್ ಟು 2/7 ಇಂಟು 3/5 ಮತ್ತು ಸಿ ಈಕ್ವಲ್ ಟು 2/8 ಇಂಟು 3/4 ಆಗಿದ್ದರೆ ಎ ಬಿ ಸಿಗಳ ಎಲ್ ಸಿ ಎಮ್ ಅಂದರೆ ಲಘುತ್ತಮ ಸಾಮಾನ್ಯ ಅಪವರ್ತನ ಎಷ್ಟು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಲಘುತ್ತಮ ಸಾಮಾನ್ಯ ಅಪವರ್ತನ ಇಲ್ಲಿ ಹೈಯೆಸ್ಟ್ ನಂಬರನ್ನು ತೊಗೋಬೇಕಾಗಿರ್ತದೆ. ಸೊ ಇಲ್ಲಿ ಎ ಬಿ ಸಿನಲ್ಲಿ ಹೈಯೆಸ್ಟ್ ಸಂಖ್ಯೆ 2ರ ಹೈಯೆಸ್ಟ್ ಘಾತ ಇರುವುದು ಯಾವುದು? 2/8 ಆಗುತ್ತೆ. ಇಂಟು ಅದೇ ರೀತಿ 3ರ ಹೈಯೆಸ್ಟ್ ಘಾತ ಇರೋದು ಯಾವುದು? 3/7. ಸೊ ಇಲ್ಲಿ ಆಪ್ಷನ್ ಏನಾಗುತ್ತೆ? ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟು, ಸೊ ಇಲ್ಲಿ 2 ಇಂಟು 3 ಇಂಟು 5 ಮತ್ತು 3 ಇಂಟು 5 ಇಂಟು 7ಗಳ ಲಸ ಡ್ಯಾಶ್ಗೆ ಸಮವಾಗಿರುತ್ತೆ ಅಂದರು. ಸೊ ಲಸ ಅಂದರೆ ಏನೈತಿ? ಒಂದು ಸಂಖ್ಯೆಯನ್ನು ಒಮ್ಮೆ ತೊಗೋಬೇಕು. ಸೊ ಇಲ್ಲಿ 2ನ್ನು ಒಂದು ಸಲ ತೋರಿ. ಸೊ ಎರಡು ಕಡೆ 3 ಐತಿ, ಇದನ್ನು ಒಂದು ಸಲ ತೋರಿ. ಎರಡು ಕಡೆ 5 ಐತಿ, ಇದನ್ನು ಒಂದು ಸಲ ತೋರಿ. ಹಾಗೆ ನೆಕ್ಸ್ಟ್ ಇಲ್ಲಿ 7 ಒಂದು ಐತಿ. ಸೊ ಈ ರೀತಿಯಲ್ಲಿ ಅದ. ಆಪ್ಷನ್ 3 ಅದಲ್ಲೇ ಅದ. ಸೊ ಆಪ್ಷನ್ 3 ಏನಾಗುತ್ತೆ? ಅದ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, 108 ಮತ್ತು 198ರ ಮಸ ಅನ್ನು ಕಂಡುಹಿಡಿ ಅಂದರು. ಸೊ ಮಸನ ಇಲ್ಲಿ 108, 198 ಅದ. ಸೊ ಮೊದಲಿಗೆ 2 ಮಾಡಿದಾಗ 2 5, 2 4, 2 9, 2 9. ನೆಕ್ಸ್ಟ್ 3 ಮಾಡಿದಾಗ 3 1, 3 8, 3 3, 3 3. ಸೊ 3 33 ಆಯಿತು. ನೆಕ್ಸ್ಟ್ ಮತ್ತು 3 ಹೋಗುತ್ತೆ. 3 6, 3 11. ಸೊ ಇದು ನೆಕ್ಸ್ಟ್ ಏನೈತಿ? 6 ಮತ್ತು 11 ಏನೈತಿ? ಇವೆರಡು ಒಂದು ಸಂಖ್ಯೆಯಲ್ಲೆಲ್ಲ. ಹಾಗಾಗಿ ಏನಾಗುತ್ತೆ? ಮೋಸ ಅಂದಾಗ ಇದಷ್ಟ ಬರ್ತದೆ. ಸೊ 2 3 6, 6 3 18. ಸೊ ಇದರ ಮೋಸ ಎಷ್ಟಾಗುತ್ತೆ? 18 ಆಗುತ್ತೆ. ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, 4, 20, 28ರ ಮಸ ಮತ್ತು ಲಸಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂದರು. ಸೊ ಇಲ್ಲಿ ಲಸ ಅಂದರೆ ಏನೈತಿ? ಸೊ ಈ 3 ಸಂಖ್ಯೆಯಿಂದ ಏನೈತಿ? ಈ 3 ಸಂಖ್ಯೆಯಿಂದ ಭಾಗವಾಗುವ ಸಂಖ್ಯೆಯನ್ನು ಇಲ್ಲಿ ನೋಡಬೇಕಾಗತ್ತೆ. ಸೊ 4, 20, 28ರ. ಸೊ ಈ 3 ಸಂಖ್ಯೆಯಿಂದ ಯಾವ ಸಂಖ್ಯೆ ಭಾಗ ಆಗ್ತದಲ್ಲ ಅದು ಲಸ ಆಗಿರ್ತದೆ. ಸೊ ಇಲ್ಲಿ 4 1, 4 5, 4 7. ಸೊ 5 ಮತ್ತು 7 ಒಂದೇ ಮಗೆ ಆಗಿಲ್ಲ. ಡೈರೆಕ್ಟ್ 3 ಇಂಟು ಮಾಡಿದಾಗ ನಮ್ಗೆ ಲಸ ಸಿಗುತ್ತೆ. 5 4 20, 27 140. ಸೊ ಈ ಥರ ಲಸ ಎಷ್ಟಾಗುತ್ತೆ? 140 ಆಗುತ್ತೆ. ಇವುಗಳ ಮಸ ಏನಾಗುತ್ತೆ? ಮಸ 4 ಅಷ್ಟ ಇಲ್ಲಿ ಆಗುತ್ತೆ. ಮಸ ಅಂದಾಗ ಏನೈತಿ? ಈ 3 ಸಂಖ್ಯೆಯನ್ನು ಭಾಗ ಮಾಡುವ ಸಂಖ್ಯೆ. ಸೊ ಈ 3 ಸಂಖ್ಯೆಯನ್ನು ಭಾಗ ಮಾಡುವ ಸಂಖ್ಯೆ 4 ಒಂದತ್ತರಲ್ಲಿ ಏನೈತಿ? ಇವು 3 ಸಂಖ್ಯೆ ಭಾಗ ಆಗುತ್ತೆ. ಸೊ ಹಾಗಾಗಿ ಮಸ ಏನಾಗುತ್ತೆ? 4 ಆಗುತ್ತೆ. ಸೊ ಇದನ್ನು ಇವುಗಳ ಗುಣಲಬ್ಧ ಕೇಳಿದರು. 4 0 0, 4 4 16, 4 1 4, ಇದೊಂದು 5, 560 ಏನಾಗುತ್ತೆ ಇಲ್ಲಿ ಆನ್ಸರ್ ಆಗುತ್ತೆ. ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, 767, 1003, 2773ರ ಮಸ ಎಕ್ಸ್ ಆಗಿದೆ. ಎಕ್ಸ್ನ ಮೌಲ್ಯ ಯಾವುದರ ನಡುವೆ ಇರ್ತದೆ ಅಂತ ಇಲ್ಲಿ ಕೇಳಿದರು. ಸೊ ಇವುಗಳ ಮಸ ಏನಾಗುತ್ತೆ? 59 ಆಗುತ್ತೆ. ಸೊ 59 ಏನೈತಿ? 55 ಮತ್ತು 60ರ ಮಧ್ಯದಲ್ಲಿ ಬರ್ತದೆ.
ಸೊ ಈ ಸಂಖ್ಯೆಯ ನಡುವದಲ್ಲಿ ಬರೋದರಿಂದ ಏನಾಗುತ್ತೆ, ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇವುಗಳ ಮೊಸ ಯಾವ ರೀತಿ ತೆಗೆಯೋದಂತ ಇಲ್ಲಿ ನೀವು ಡೀಟೇಲಾಗಿ ನೋಡ್ಬೋದು. ಸೊ ಇಲ್ಲಿ 767 ಮೂರಲೇ, ಸೊ ಇಲ್ಲಿ 472 ಉಳಿತು. ಸೊ 472 ಒಂದಲೇ 295 ಉಳಿತು. ಸೊ 295 ಒಂದಲೇ 177 ಉಳಿತು. ಸೊ 177 ಒಂದಲೇ 118 ಉಳಿತು. ಸೊ 118 ಒಂದಲೇ ಇಲ್ಲಿ 59 ಉಳಿತು. ಸೊ 59 ಎರಡಲೇ 118 ಆಗುತ್ತೆ. ಸೊ ರಿಮೈಂಡರ್ 0 ಇರೋದ್ರಿಂದ ಏನಾಗುತ್ತೆ, 59 ಏನಾಗುತ್ತೆ ಈ ಥರ ಮೊಸ ಆಗಿರ್ತದೆ. ನೆಕ್ಸ್ಟ್, ಎರಡು ಸಂಖ್ಯೆಗಳ ಮೊಸ ಮತ್ತು ಲಸಗಳ ಗುಣಲಬ್ಧ ಏನೈತಿ 216 ಆಗಿರ್ತದೆ. ಒಂದು ಸಂಖ್ಯೆ 18 ಆಗಿದ್ದರೆ ಇನ್ನೊಂದು ಕಂಡುಹಿಡಿಯಿರಿ ಅಂದರು. ಸೊ ನಿಮ್ಗೆ ಒಂದು ಗೊತ್ತಿರಬೇಕು. ಸೊ ಮೊಸ ಸೊ ಇಲ್ಲಿ LCM ಇಂಟು HCF ಈಕ್ವಲ್ ಟು A ಇಂಟು B. ಸೊ ಇದು ಒಂದು ಸಂಖ್ಯೆ, ಇದು ಒಂದು ಸಂಖ್ಯೆ. ಸೊ ಎ ಮತ್ತು ಬಿಗಳ ಲಸ ಅವುಗಳ ಗುಣಲಬ್ಧ ಏನಾಗಿರ್ತದೆ, ಅವುಗಳ ಲಸ ಮತ್ತು ಮೊಸಕ ಗುಣಲಬ್ಧಕ್ಕೆ ಈಕ್ವಲ್ ಆಗಿರ್ತದೆ. ಸೊ ಹಾಗಾಗಿ ಎರಡು ಸಂಖ್ಯೆಗಳ ಗುಣಲಬ್ಧ 216. ಸೊ ಅದರಲ್ಲಿ ಒಂದು ಸಂಖ್ಯೆ 18 ಆದ್ರೆ ಇನ್ನೊಂದು ಸಂಖ್ಯೆ ಬಿ ಅನ್ನು ನಾವು ಇಲ್ಲಿ ಕಂಡುಹಿಡಿಬೇಕು. ಸೊ ಇಲ್ಲಿ 18 ಒಂದಲೇ 18 ಒಂದಲೇ ಇಲ್ಲಿ 3 ಉಳಿತು, 18 ಎರಡಲೇ. ಸೊ 12 ಇನ್ನೊಂದು ಸಂಖ್ಯೆ ಆಗಿರ್ತದೆ. ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, LCM ಆಫ್ 40, 50 ಆ್ಯಂಡ್ 60. HCF ಆಫ್ 40, 50, 60 ಇದು ಯಾವುದಕ್ಕೆ ಸಮವಾಗಿದೆ ಅಂದರು. ಸೊ 40, 50, 60ರ LCM ಏನಾಗುತ್ತೆ ಇಲ್ಲಿ ಲಸ 40, 50, 60ರ ಲಸ 600 ಆಗುತ್ತೆ. ಸೊ ಡಿವೈಡೆಡ್ ಬೈ ಇವುಗಳ ಮೊಸ ಎಷ್ಟಾಗುತ್ತೆ, 10 ಆಗುತ್ತೆ. ಸೊ ಇಲ್ಲಿ ಒಂದು ಪೂಜ್ಯತ್ತು, ಇಲ್ಲಿ ಒಂದು ಪೂಜ್ಯತ್ತು. ಸೊ ಇಲ್ಲಿ 60 ಆನ್ಸರ್. ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, 3/4, 7/8 ಮತ್ತು 13/14ಗಳ ಮೊಸವನ್ನು ಕಂಡುಹಿಡಿ ಅಂದರು. ಸೊ ಇಲ್ಲಿ ಮೊಸ ಕಂಡುಹಿಡಿ ಅಂದಾಗ ಸೊ ಅಂಶಗಳ ಮೊಸ ಛೇದಗಳ ಲಸ ಅನ್ನು ಮಾಡಿದಾಗ ಇಲ್ಲಿ ನಮಗೆ ಇಲ್ಲಿ ಮೊಸ ಅನ್ನೋದು ಸಿಗ್ತದೆ. ಸೊ ಅಂಶಗಳ ಮೊಸ ಕೇಳಿದಾಗ ಇಲ್ಲಿ ಸೊ 3, 7, 13 ಇವುಗಳ ಮೊಸ ಎಷ್ಟಾಗಿರ್ತದೆ, 1 ಆಗಿರ್ತದೆ. ಸೊ 1 ಎದಕ್ಕಂದ್ರೆ ಇವು 3 ಏನೈತಿ ಒಂದ ಮಗ್ಗಿಯಲ್ಲಿ ಬರೋದಿಲ್ಲ, ಹಾಗಾಗಿ ಇವುಗಳ ಮೊಸ 1 ಆಗಿರ್ತದೆ. 4, 8, 14ರ ಲಸ ಕೇಳಿದಾಗ ಇವುಗಳ ಲಸ ಎಷ್ಟಾಗುತ್ತೆ, 4, 8, 14 ಅಂದ್ರೆ 2, 2ಲೇ 2, 4ಲೇ 2, 7. ಸೊ 2 1ಲೇ 2, 2ಲೇ 7, 2ಲೇ 14, 14 2ಲೇ 28, 28 2ಲೇ 56. ಸೊ 1/56 ಇಲ್ಲಿ ಆನ್ಸರ್ ಆಗುತ್ತೆ. ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, 3 ಓಟಗಾರರು ವೃತ್ತಾಕಾರದ ಟ್ರ್ಯಾಕ್ನಲ್ಲಿ ಓಡಲು ಪ್ರಾರಂಭಿಸುತ್ತಾರೆ. ಅವರು ಅದೇ ಹಂತದಿಂದ ಬೆಳಗ್ಗೆ 6 ಗಂಟೆಗೆ ಏನೈತಿ ಪ್ರಾರಂಭಿಸುತ್ತಾರೆ ಮತ್ತು ಒಂದು ಸುತ್ತು ಪೂರ್ಣಗೊಳಿಸಲು ಕ್ರಮವಾಗಿ 12 ಸೆಕೆಂಡ್, 15 ಸೆಕೆಂಡ್, 24 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತಾರೆ. ಯಾವ ಸಮಯದಲ್ಲಿ ಅವರು ಪ್ರಾರಂಭದ ಹಂತದಲ್ಲಿ ಮತ್ತೆ ಭೇಟಿಯಾಗುತ್ತಾರೆ ಅಂತ ಕೇಳಿದರು. ಸೊ ಇವುಗಳ ಲಸ ಅನ್ನು ನಾವು ಇಲ್ಲಿ ತೆಗೆದ್ರೆ ಏನಾಗುತ್ತೆ, ಇದು ಸಿಗುತ್ತೆ. ಸೊ 12, 15,
24ರ ಲಸ ಏನಾಗುತ್ತೆ? ಸೊ ಇವು ಮೂರು ಏನೈತಿ 3ರ ಮಧ್ಯದಲ್ಲಿದ್ದಾವೆ. 3 4 3 5 3 8 4 1 4 2 5 2 10 14 40 40 3 120. ಸೊ 120 ಸೆಕೆಂಡಿಗೆ ಏನೈತಿ ಇವ್ರ ಮತ್ತು ಹೊಳ್ಳಿ ಭೇಟಿ ಆಗ್ತಾರು. ಸೊ ಈಗ ಟೈಮ್ ಎಷ್ಟಾಗ್ಯದ? 6 ಗಂಟೆಗೆ ಪ್ರಾರಂಭಿಸಿದಾರ ಅಂದ್ರೆ 6 ಗಂಟೆ 2 ನಿಮಿಷಕ್ಕೆ ಅವ್ರು ಏನಾಗುತ್ತೆ ಮತ್ತು ಹೊಳ್ಳಿ ಭೇಟಿ ಆಗ್ತಾರು. ಒಂದೇ ಸಮಯದಲ್ಲಿ ಏನೈತಿ ಅವರು ಮತ್ತೆ ಭೇಟಿ ಆಗ್ತಾರು. ನೆಕ್ಸ್ಟ್, ಎ ಮತ್ತು ಬಿ 2 ಸಂಖ್ಯೆಗಳಾಗಿದ್ದು ಅದರ ಮೊತ್ತ 17 ಆಗಿದೆ. ಎರಡೂ ಸಂಖ್ಯೆಗಳ ಲಸ ಮತ್ತು ಮಸ ಕ್ರಮವಾಗಿ 60 ಮತ್ತು 1 ಆಗಿದ್ದರೆ a² ಪ್ಲಸ್ b² ಮೌಲ್ಯವನ್ನು ಕಂಡುಹಿಡಿಯಿರಿ ಅಂದರು. ಸೊ ಇಲ್ಲಿ a² ಪ್ಲಸ್ b² ಮೌಲ್ಯ ಕಂಡುಹಿಡಿಬೇಕಂದ್ರೆ ಸೊ ಒಂದು ಫಾರ್ಮುಲಾ ಅದ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು a² ಪ್ಲಸ್ b² ಪ್ಲಸ್ 2ab ಅನ್ನೋದು ಇದೊಂದು ಫಾರ್ಮುಲಾ. ಸೊ ಇಲ್ಲಿ ನಮಗೆ a² ಪ್ಲಸ್ b² ಕಂಡು ಹಿಡಿಬೇಕಂದ್ರೆ ಈ 2abಯನ್ನು ಈ ಕಡೆ ಕಳಿಸೋದು. ಸೊ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab ಈಕ್ವಲ್ ಟು a² ಪ್ಲಸ್ b² ಆಗುತ್ತೆ. ಸೊ ಇಲ್ಲಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಇಲ್ಲಿ ಅವುಗಳ ಮೊತ್ತ 17 ಆಗಿದೆ. 17 ಸ್ಕ್ವೇರ್ ಆಗುತ್ತೆ ಮೈನಸ್ 2 a ಇಂಟು ಬಿ ಅಂದರೆ ಏನೈತಿ ಅವುಗಳ ಲಸ. ಇಲ್ಲಿ ಲಸ ಮತ್ತು ಮಸಗಳ ಗುಣಲಬ್ಧನ ಆಗಿರ್ತದೆ. ಸೊ ಹಾಗಾಗಿ ಇದೇನಾಗುತ್ತೆ 60 ಆಗುತ್ತೆ. ಸೊ 17 ಸ್ಕ್ವೇರ್ ಮೈನಸ್ ಇಲ್ಲಿ 2 ಇಂಟು 60 ಅಂದರೆ 120 ಆಗುತ್ತೆ. 17 ಸ್ಕ್ವೇರ್ ಎಷ್ಟಾಗುತ್ತೆ? 289 ಆಗುತ್ತೆ. ಸೊ ಇದರಲ್ಲಿ 120 ಕಳೆದ್ರೆ ಎಷ್ಟಾಗುತ್ತೆ? 9 6 1 169 ಏನಾಗುತ್ತೆ ಇಲ್ಲಿ ಆನ್ಸರ್ ಆಗುತ್ತೆ. ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿಗೆ ಏನೈತಿ ಈ LCM ಮತ್ತು HF ಮೇಲಿನ ಇವತ್ತಿಗೆ ಏನೈತಿ ಪ್ರಾಬ್ಲಮ್ಸ ಮುಕ್ತಾಯ ಅದು. ಸೊ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಇನ್ನಷ್ಟು ಪ್ರಾಬ್ಲಮ್ಗಳನ್ನ ತೆಗೆದುಕೊಂಡು ಬರ್ತೀನಿ. ಸೊ ಈ ಒಂದು PDF ನಿಮ್ಗೆ ಬೇಕಾದಲ್ಲಿ ಏನೈತಿ ನೀವು ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಮೆಸೇಜ್ ಮಾಡ್ಬೋದು. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ಸೊ ಹಾಗೆ ಏನೈತಿ ಈ ವಿಡಿಯೋನ ಲ್ಯಾಂಡ್ ಸರ್ವೆ ಓದುವಂಥ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.